ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಾನು ಕೇಶವ, 23 ವರ್ಷದ ಯುವಕ. ನಮ್ಮ ಬೀದಿಯಲ್ಲಿ ಸವಿತಾ ಎನ್ನುವ ಸುಮಾರು 35 ವರ್ಷದ ಸುಂದರ ಆಂಟಿ ಇದ್ದಾಳೆ. ಅವಳು ನೋಡಲು ಅಷ್ಟೇ ಸುಂದರವಾಗಿರುವುದಲ್ಲದೆ ತುಂಬಾ ತೆಳ್ಳಗೆ ಮತ್ತು ಆಕರ್ಷಕವಾಗಿದ್ದಾಳೆ. ಅವಳನ್ನು ಒಮ್ಮೆ ನೋಡಿದರೆ ಪದೇ ಪದೇ ನೋಡಬೇಕೆನಿಸುತ್ತದೆ. ಸವಿತಾ ಆಂಟಿ ನಮ್ಮ ಬೀದಿಯ ಪಕ್ಕದಲ್ಲಿ ಒಂದು ಸಣ್ಣ ಕ್ಲಿನಿಕ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಾರೆ. ಪ್ರತಿದಿನವೂ ಸುಂದರವಾಗಿ ಸೀರೆ ಧರಿಸಿ ನಮ್ಮ ಬೀದಿಯಲ್ಲಿ ನಡೆದುಕೊಂಡು ಕೆಲಸಕ್ಕೆ ಹೋಗುವಾಗ ನಾನು ಅವಳನ್ನು ಕಣ್ಣು ತುಂಬಿಸಿಕೊಳ್ಳುವ ಹಾಗೆ ನೋಡುತ್ತಾ ಇರುತ್ತಿದ್ದೆ. ಅವಳ ಸೌಂದರ್ಯವನ್ನು ಎಷ್ಟು ಸಲ ನೋಡಿದರೂ ಬೇಸರವಾಗದಷ್ಟು ಚೆನ್ನಾಗಿತ್ತು. ಹಲವು ಬಾರಿ ಅವಳ ಹಿಂದೆಯೇ ಹೋಗುತ್ತಿದ್ದೆ. ಅವಳ ಗಂಡ ಟೂರಿಸಂ ಕೆಲಸದಲ್ಲಿದ್ದಾನೆ. ಟೂರಿಸ್ಟ್ಗಳನ್ನು ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ತೋರಿಸುತ್ತಾನೆ. ಹಾಗಾಗಿ ಅವನು ಪ್ರತಿದಿನ ಮನೆಯಲ್ಲಿ ಇರುತ್ತಿರಲಿಲ್ಲ, ಕೆಲವೊಮ್ಮೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ. ಆ ಮನೆಯಲ್ಲಿ ಆಂಟಿಯ ಜೊತೆ ಅವರ ಅಮ್ಮ ಕೂಡ ಇರುತ್ತಾರೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವರನ್ನು ನೋಡುವ ನೆನಪಾಯಿತು. ನಾನು ಆಂಟಿಯ ಮನೆಯ ಹತ್ತಿರ ಹೋದೆ. ಅದೇ ಸಮಯಕ್ಕೆ ಅವರು ಕ್ಲಿನಿಕ್ನಿಂದ ಮನೆಗೆ ವಾಪಸ್ ಬರುತ್ತಿದ್ದರು. ನನ್ನನ್ನು ನೋಡಿ, ಏನು ಕೇಶವ, ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳಿದರು. ನಾನು ಅವರು ಸುಂದರವಾಗಿ ಸೀರೆ ಧರಿಸಿ ಬಂದಿದ್ದನ್ನು ನೋಡುತ್ತಾ ಹಾಗೆ ನಿಂತೆ. ಅವರು ಮತ್ತೊಮ್ಮೆ, ಏನು ಕೇಶವ, ಯಾಕೆ ಬಂದಿದ್ದೀಯಾ ಅಂತ ಕೇಳಿದರು. ನಾನು, ಯಾಕೋ ಆಂಟಿ, ನನಗೆ ಸ್ವಲ್ಪ ಜ್ವರ ಬಂದಿರುವ ಹಾಗಿದೆ, ನೀವೇನಾದರೂ ಟ್ಯಾಬ್ಲೆಟ್ ಕೊಡ್ತೀರೇನೋ ಅಂತ ಕೇಳೋಣ ಅಂದುಕೊಂಡು ಬಂದೆ ಅಂದೆ. ಹೌದಾ, ಇರು ನಾನು ಟ್ಯಾಬ್ಲೆಟ್ ತಂದು ಕೊಡುತ್ತೇನೆ ಅಂತ ಒಳಗೆ ಹೋದರು. ಸ್ವಲ್ಪ ಹೊತ್ತಿನ ಬಳಿಕ ಟ್ಯಾಬ್ಲೆಟ್ ತಂದು ನನಗೆ ಕೊಟ್ಟರು. ಅದನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿಯೂ ಕೊಟ್ಟರು. ನಾನು ಸರಿ ಅಂತ ಟ್ಯಾಬ್ಲೆಟ್ ತೆಗೆದುಕೊಂಡು ಮನೆಗೆ ವಾಪಸ್ ಬಂದೆ. ಮರುದಿನ ಬೇಕು ಅಂತಾನೆ ಅವರ ಮನೆಗೆ ಇನ್ನೊಮ್ಮೆ ಹೋದೆ. ಆದರೆ ಮನೆಯಲ್ಲಿ ಆಂಟಿ ಎದುರಿಗೆ ಕಾಣಿಸಲಿಲ್ಲ. ಅವರ ಅಮ್ಮ ಇದ್ದರು. ಅವರ ಬಳಿ ಹೋಗಿ, ಆಂಟಿ ಇಲ್ಲವಾ ಅಂತ ಕೇಳಿದೆ. ಅವಳು ಸ್ನಾನ ಮಾಡುತ್ತಿದ್ದಾಳೆ, ನಿನಗೆ ಏನು ಬೇಕು ಅಂತ ಕೇಳಿದರು. ನಿನ್ನೆ ರಾತ್ರಿ ಅವರು ನನಗೆ ಜ್ವರಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಆದರೆ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ. ಅದಕ್ಕೆ ಬೇರೆ ಟ್ಯಾಬ್ಲೆಟ್ ಏನಾದರೂ ಕೊಡುತ್ತಾರೆಯೇ ಏನು ಎಂದು ಕೇಳೋಕೆ ಬಂದೆ ಅಂತ ಹೇಳಿದೆ. ಓ ಹಾಗಿದ್ರೆ ಕುಳಿತುಕೋ, ಅವಳು ಇನ್ನೇನು ಸ್ನಾನ ಮುಗಿಸಿ ಬರುತ್ತಾಳೆ ಅಂತ ಹೇಳಿದರು. ನಾನು ಅವರ ಮನೆಯಲ್ಲಿ ಕುಳಿತು ಆಂಟಿ ಸ್ನಾನ ಮುಗಿಸಿ ಬರುವವರೆಗೂ ಕಾಯುತ್ತಿದ್ದೆ. ಸ್ವಲ್ಪ ಹೊತ್ತಲ್ಲಿ ಆಂಟಿ ಒಂದು ಟವೆಲ್ ಸುತ್ತಿಕೊಂಡು ಹೊರಗೆ ಬಂದರು. ನೋಡೋಕೆ ತುಂಬಾ ತೆಳ್ಳಗಿದ್ದರು. ನಾನು ಆಂಟಿಯ ಸೌಂದರ್ಯವನ್ನು ಹತ್ತಿರದಿಂದ ನೋಡಿದೆ. ಆಂಟಿ ನನ್ನನ್ನು ನೋಡಿ, ಏನು ಕೇಶವ, ಮತ್ತೆ ಬಂದಿದ್ದೀಯಾ ಅಂತ ಕೇಳಿದರು. ನಿನ್ನೆ ನೀವು ಕೊಟ್ಟ ಟ್ಯಾಬ್ಲೆಟ್ ಕೆಲಸ ಮಾಡಲಿಲ್ಲ, ಅದಕ್ಕೆ ಬೇರೆ ಏನಾದರೂ ಟ್ಯಾಬ್ಲೆಟ್ ಕೊಡ್ತೀರಾ ಅಂತ ಕೇಳೋಕೆ ಬಂದೆ ಅಂತ ಹೇಳಿದೆ. ಹೌದಾ, ಹಾಗಿದ್ರೆ ಒಂದು 5 ನಿಮಿಷ ಕಾಯಿ, ನಾನು ಬರುತ್ತೇನೆ ಅಂತ ರೂಮಿನ ಒಳಗೆ ಹೋದರು. ಅವಳ ಸೌಂದರ್ಯವನ್ನು ಹತ್ತಿರದಿಂದ ನೋಡಿದ ನನಗೆ ಅಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಲು ಆಗಲಿಲ್ಲ. ಹಾಗಾಗಿ ಅವರ ಮನೆಯಿಂದ ಹೊರಗೆ ಬಂದೆ. ಸ್ವಲ್ಪ ಹೊತ್ತಲ್ಲಿ ಆಂಟಿ ಚೆನ್ನಾಗಿ ಸೀರೆ ಧರಿಸಿ ಬಂದು, ಓ ಕೇಶವ ಅಂತ ಕರೆದರು. ನಾನು ಒಳಗೆ ಹೋದೆ. ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದೀಯಾ, ನೆನ್ನೆ ಕೊಟ್ಟಿದ್ದು ಅಂತ ಕೇಳಿದರು. ತೆಗೆದುಕೊಂಡಿದ್ದೆ ಆಂಟಿ, ಆದರೆ ಅದು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದೆ. ಹೌದಾ ಅಂತ ಹೇಳುತ್ತಾ ನನ್ನ ಕೈಯನ್ನು ಹಿಡಿದುಕೊಂಡರು. ನನ್ನ ಜ್ವರವನ್ನು ಪರೀಕ್ಷಿಸಲು. ಹಾಗೆ ನೋಡಿ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟು, ಇದನ್ನು ತೆಗೆದುಕೋ, ಸರಿಯಾಗುತ್ತದೆ ಅಂತ ಹೇಳಿದರು. ಅವರು ನನ್ನ ಕೈ ಹಿಡಿದುಕೊಂಡದ್ದು ನನಗೆ ಒಂಥರ ಹೊಸ ಅನುಭವವನ್ನು ಉಂಟು ಮಾಡಿತ್ತು. ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಅಲ್ಲಿಂದ ಹೊರಟೆ. ಮತ್ತೆ ಆಂಟಿ ಕೇಶವ ಅಂತ ನನ್ನನ್ನು ಕರೆದರು. ಏನು ಅಂತ ಕೇಳೋಕೆ ಮತ್ತೆ ವಾಪಸ್ ಅವರ ಮನೆಯೊಳಗೆ ಹೋದೆ. ಯಾಕೋ ಈ ಫೋನ್ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ತೀಯಾ ಅಂತ ಅವರ ಮೊಬೈಲನ್ನ ನನ್ನ ಕೈಗೆ ಕೊಟ್ಟರು. ನಾನು ನೋಡಿದೆ, ಫೋನ್ ಹ್ಯಾಂಗ್ ಆಗಿರುವಂತಿತ್ತು. ಅದನ್ನೊಮ್ಮೆ ರಿಬೂಟ್ ಮಾಡಿದೆ. ಆನಂತರ ಆ ಫೋನಿಂದ ನನ್ನ ನಂಬರ್ಗೆ ಡಯಲ್ ಮಾಡಿಕೊಂಡೆ. ಆಮೇಲೆ ಆಂಟಿಗೆ, ಈಗ ವರ್ಕ್ ಆಗ್ತಾ ಇದೆ ನೋಡಿ ಅಂತ ಫೋನ್ ವಾಪಸ್ ಕೊಟ್ಟೆ. ವರ್ಕ್ ಆಗ್ತಾ ಇದೆಯಾ, ಹ್ಯಾಂಗ್ ಆಗಿತ್ತಾ ಅಂತ ಕೇಳಿದರು. ನಾನು ಅಲ್ಲಿಂದ ನಮ್ಮ ಮನೆಗೆ ಬಂದೆ. ಆ ದಿನ ಪೂರ್ತಿ ಆಂಟಿಯ ಅಂದವೇ ನನ್ನ ಕಣ್ಣ ಮುಂದೆ ಬರುತ್ತಿತ್ತು. ರಾತ್ರಿಯೆಲ್ಲ ಅವರನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಆಗ ಅವರ ನಂಬರ್ ನನ್ನ ಹತ್ತಿರ ಇರುವುದು ನೆನಪಿಗೆ ಬಂತು. ಕೂಡಲೇ ಅವರಿಗೊಂದು ಮೆಸೇಜ್ ಮಾಡಿದೆ, ಹಾಯ್ ಅಂತ. ಸ್ವಲ್ಪ ಹೊತ್ತಿನಲ್ಲಿ ರಿಪ್ಲೈ ಬಂತು. ಯಾರು ಅಂತ ಕೇಳಿದರು. ನಾನು ಆಂಟಿ ಕೇಶವ ಅಂತ ಹೇಳಿದೆ. ಏನು ಕೇಶವ, ಇಷ್ಟೊತ್ತಿಗೆ ಮೆಸೇಜ್ ಮಾಡಿದ್ದೀಯಾ, ನಿನ್ನ ಜ್ವರ ಹೇಗಿದೆ ಅಂತ ಕೇಳಿದರು. ಪರವಾಗಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿದೆ. ನಿಮ್ಮ ಊಟ ಆಯ್ತಾ ಅಂತ ಕೇಳಿದೆ. ನನ್ನ ಊಟ ಆಯ್ತು, ನಿನ್ನ ಊಟ ಆಯ್ತಾ ಅಂತ ಕೇಳಿದರು.
ಹೀಗೆ ಅವರೊಡನೆ ಚಾಟಿಂಗ್ ಆರಂಭಿಸಿದೆ. ಪ್ರತಿದಿನವೂ ಒಂದೆರಡು ಮೆಸೇಜ್ ಕಳಿಸುತ್ತಿದ್ದೆ. ಅವರು ಕೂಡ ರಿಪ್ಲೈ ಮಾಡುತ್ತಿದ್ದರು. ಒಂದು ದಿನ ಸ್ವಲ್ಪ ಜಾಸ್ತಿ ಚಾಟ್ ಮಾಡೋಣ ಅಂತ ಅವರಿಗೆ ಒಂದು ಪ್ರಶ್ನೆ ಕೇಳಿದೆ. ಆಂಟಿ, ನಿಮ್ಮದು ಲವ್ ಮ್ಯಾರೇಜ್ ಅಂತ ಕೇಳಿದೆ. ಇಲ್ಲ, ನಮ್ಮದು ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳಿದರು. ಆದರೆ ನಿಮ್ಮ ಮನೆಯವರು ಯಾವಾಗಲೂ ಕಾಣಿಸುವುದೇ ಇಲ್ಲವಲ್ಲ, ಯಾಕೆ ಅಂತ ಕೇಳಿದೆ. ಇಲ್ಲ, ಅವರದು ಟೂರಿಸಂ ಕೆಲಸ ಅಲ್ವಾ, ಹಾಗಾಗಿ ಹೆಚ್ಚಿನ ಸಮಯ ಮನೆಯಿಂದ ಹೊರಗಡೆನೆ ಇರುತ್ತಾರೆ. ಅವರು ಬರುವುದಕ್ಕೂ ತುಂಬಾ ದಿನ ಆಗುತ್ತದೆ ಅಂತ ಹೇಳಿದರು. ಹಾಗಿದ್ದರೆ ನೀವು ಅವರನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೀರಿ ಅಲ್ವಾ ಅಂತ ಕೇಳಿದೆ. ಹೌದು ಕೇಶವ, ಅವರನ್ನು ನಾನು ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದರು. ಒಂದು ವೇಳೆ ಅವರು ನಿಮ್ಮ ಹತ್ತಿರ ಇಲ್ಲದಿದ್ದಾಗ ನಿಮಗೆ ತುಂಬಾ ಆಸೆ ಆದರೆ ಏನು ಮಾಡುತ್ತೀರಿ ಅಂತ ಕೇಳಿದೆ. ಏನು ಮಾಡೋಕೆ ಆಗುತ್ತೆ, ಹಾಗೆ ಸುಮ್ಮನೆ ಇರಬೇಕು ಅಷ್ಟೇ ಅಂತ ಹೇಳಿದರು. ಒಂದು ವೇಳೆ ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ನಿಮಗೇನಾದರೂ ಆಸೆ ಆದರೆ ನೀವು ನನ್ನನ್ನು ಬೇಕಾದರೆ ಕರೆಸಿಕೊಳ್ಳಬಹುದು ಅಂತ ಹೇಳಿದೆ. ಏನು ಕೇಶವ, ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ಹೇಳಿದರು. ನನಗೆ ನೀನು ಅಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿ ಹೀಗೆ ಹೇಳಿದೆ ಅಂದೆ. ನಿನ್ನಿಂದ ಏನು ಆಗುತ್ತೆ, ನಿನಗೆ ಈಗಷ್ಟೇ ಜ್ವರ ಬಂದಿದೆ, ನಿನ್ನಲ್ಲಿ ಏನು ಸತ್ವ ಇದೆ ಅಂತ ನಿನ್ನನ್ನು ನಾನು ಕರೆಸಿಕೊಳ್ಳಲಿ ಅಂತ ಹೇಳಿದರು. ನಿಜ ಹೇಳಬೇಕೆಂದರೆ ನನಗೆ ಜ್ವರನೇ ಬಂದಿರಲಿಲ್ಲ. ನಿಮ್ಮ ಅಂದವನ್ನು ನೋಡುವುದಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದೆ ಅಷ್ಟೇ ಅಂದೆ. ಹೌದಾ ಇಡಿಯೇಟ್ ಅಂತ ಒಂದು ಸ್ಮೈಲಿ ಎಮೋಜಿ ಕಳುಹಿಸಿದರು. ಹೌದು, ನನ್ನ ಹತ್ತಿರ ಸತ್ವವೇನು ಕಡಿಮೆಯಾಗಿಲ್ಲ, ನಿಮಗೆ ಬೇಕಾದಷ್ಟು ಕೊಡುವಷ್ಟು ಸತ್ವ ತುಂಬಾ ಇದೆ ಅಂತ ಹೇಳಿದೆ. ಹೌದಾ, ನಾನು ನಮ್ಮ ಮನೆಯ ಮೇಲ್ಗಡೆ ರೂಮಲ್ಲಿ ಮಲಗಿಕೊಂಡಿದ್ದೇನೆ, ಹಾಗಿದ್ದರೆ ಬಾ, ನಿನ್ನ ಹತ್ತಿರ ಎಷ್ಟು ಶಕ್ತಿ ಇದೆ ಅಂತ ನೋಡುತ್ತೇನೆ ಅಂತ ಮೆಸೇಜ್ ಮಾಡಿದರು. ನಿಜನಾ? ಹಾಗಿದ್ರೆ ನಾನು ಇಲ್ಲೇ ಬಂದು ಬಿಡುತ್ತೇನೆ ಅಂತ ಹೇಳಿದೆ. ಓಕೆ ಅಂತ ಹೇಳಿದರು. ನಾನು ನೇರವಾಗಿ ಅವರ ಮನೆಯ ಮೇಲ್ಭಾಗದ ರೂಮಿಗೆ ಹೋದೆ. ಅಲ್ಲಿ ಅವರು ತಮ್ಮ ಅಂದವನ್ನು ತೋರಿಸುತ್ತಾ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ಕುಳಿತುಕೊಂಡಿದ್ದರು. ನಾನು ಹೋಗಿ ಆಂಟಿ ಅಂದೆ. ಏನು ಕೇಶವ, ಇಷ್ಟೊಂದು ಫಾಸ್ಟ್ ಆಗಿ ಬಂದಿದ್ದೀಯಾ ಅಂತ ಕೇಳಿದರು. ಅದೇನು ನನ್ನ ಸತ್ವ ನೋಡುತ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಬಂದೆ ಅಂತ ಹೇಳಿದೆ. ಸರಿ, ನಿನ್ನ ಶಕ್ತಿ ಏನಿದೆ ನೋಡುತ್ತೇನೆ, ಮೊದಲು ಬಾಗಿಲು ಹಾಕು, ಯಾರಾದರೂ ನೋಡಿದರೆ ಕಷ್ಟ ಅಂದರು. ನಾನು ಬಾಗಿಲು ಹಾಕಿ ಒಮ್ಮೆಲೆ ಅವರ ಮೇಲೆ ಬಿದ್ದೆ. ಅಯ್ಯೋ ಅಂದರು. ಏನಾಯ್ತು ಆಂಟಿ ಅಂತ ಕೇಳಿದೆ. ನೀನು ಈ ರೀತಿ ಬಿದ್ರೆ ಹೇಗೋ ಅಂತ ಕೇಳಿದರು. ಇಷ್ಟೇ ಅಲ್ಲ, ಇನ್ನು ನಿಮಗೆ ಆಕಾಶದ ನಕ್ಷತ್ರವನ್ನೆಲ್ಲ ತೋರಿಸುತ್ತೇನೆ ಅಂತ ಹೇಳಿದೆ. ಹಾಗೆ ಹೇಳುತ್ತಾ ಅವರ ಸೊಂಟಕ್ಕೆ ಕೈ ಹಾಕಿದೆ. ಅಲ್ಲೆಲ್ಲ ಕೈಯಾಡಿಸುತ್ತಾ ಅವರನ್ನು ಹೆಚ್ಚಾಗುವಂತೆ ಮಾಡಿದೆ. ಅವರು ತಡೆಯಲಾಗದೆ ಒಮ್ಮೆಲೆ ನನ್ನ ಕಡೆ ತಿರುಗಿ ನನ್ನನ್ನು ತಬ್ಬಿಕೊಂಡರು. ಹಾಗೆ ಇಡೀ ರಾತ್ರಿ ಎಂಜಾಯ್ ಮಾಡಿದೆವು. ಅವರಿಗೆ ಇಡೀ ರಾತ್ರಿ ನನ್ನ ಸಾಮರ್ಥ್ಯವನ್ನು ತೋರಿಸಿದೆ. ನೀನು ಸಾಮಾನ್ಯದವನಲ್ಲಪ್ಪ, ನಿನ್ನ ಸಾಮರ್ಥ್ಯ ನಾನು ಮೆಚ್ಚಿಕೊಂಡೆ, ನನ್ನನ್ನು ಸುಸ್ತು ಮಾಡಿಬಿಟ್ಟೆ ನೀನು ಅಂತ ಸಂತೋಷದಿಂದ ಹೇಳಿದರು. ಹೀಗೆ ಅವರಿಗೆ ಬೇಕಾದಾಗ ನನ್ನನ್ನು ಅವರ ಮನೆಯ ಮೇಲಕ್ಕೆ ಕರೆಯುತ್ತಿದ್ದರು. ನಾನು ಕೂಡ ಅವರಿಗೆ ನನ್ನ ಸಾಮರ್ಥ್ಯವನ್ನು ಆಗಾಗ ತೋರಿಸುತ್ತಿದ್ದೆ. ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.